ಅಯೋಧ್ಯೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಯತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ವಿಶ್ವನಾಯಕ ನಿನ್ನ ವಾಕ್ಯವಾ ವಿಶ್ವಾಸವೆಂದು ನಂಬಿದೆ ನಿಲ್ದು. ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು. ವಿಶ್ವನಾಯಕ ನಿನ್ನ ವಾಕ್ಯವಾ ರಾಮ ರಾಮ ರಾಮ. ಸುಗ್ರೀವ, ಈ ದೃಶ್ಯವನ್ನ ನೋಡಲು ಬೇಕಂತಲೇ ನೀನು ಇಷ್ಟೊತ್ತು ಕಾದು ಕೂತದ್ದ ಅಂತ ನಾನು ಯೋಚಿಸುವುದು. ಏನಾಯಿತು? ಶರೀರಕ್ಕೆ ಆದಂತಹ ಆಘಾತಗಳದೆಷ್ಟು ಎಲ್ಲವನ್ನು ನಾನು ಇಷ್ಟರವರೆಗೂ ಸಹಿಸಿಕೊಂಡವನು. ಶರೀರಕ್ಕಾದಂತಹ ಗಾಯಗಳೋ ಘಾಸಿಯೋ ಸ್ವಲ್ಪ ಸಮಯದ ಬಳಿಕ ಮಾಸಿ ಹೋಗುವಂಥದ್ದು. ಸರಿ, ಆದರೆ ಈ ಸಲ ಹಾಗಲ್ಲ. ಮತ್ತೆ ಮನಸ್ಸಿಗೂ ಘಾಸಿಗೊಂಡೆ ನಾನು. ಯಾಕೆ ಅಂತ ಕೇಳಿದರೆ, ರಾಮಚಂದ್ರ ನನ್ನ ಜೊತೆ ಇದ್ದಾನೆ ಅನ್ನುವ ವಿಶ್ವಾಸದಿಂದ ನಾನು ಆ ವಿಶ್ವಾಸವನ್ನೇ ಕಳೆದು ಬಿಟ್ಟೆನಲ್ಲ ನಾನು ಈ ಹೊತ್ತಿಗಾಗುವಾಗ. ಓಹೋ, ಒಂದು ಸಂಬಂಧವನ್ನು ಉಳಿಸುವುದಕ್ಕೂ ಅಳಿಸುವುದಕ್ಕೂ ಮಾತು ಕಾರಣವಾಗುತ್ತದಂತೆ. ಹೌದು, ನಮ್ಮೀರ್ವರ ಸಂಬಂಧ ಬೆಳೆದದ್ದು ಮಾತಿನಿಂದ ತಾನೆ. ಹೌದೇ ಹೌದು. ನದಿ ತೀರದಲ್ಲಿ ಇರುವಂತಹ ಸಂದರ್ಭದಲ್ಲಿ ದೂರದಿಂದ ನೋಡಿದ ಕೂಡಲೇ ನಾನು ಯೋಚಿಸಿದ್ದು ಒಂದೇ, ಅತ್ತಿಂದಿತ್ತ ಇತ್ತಿಂದ ತಿರುಗಾಡುತ್ತಿರುವಂತಹ ಯುವಕರು ನನ್ನ ಅಣ್ಣನ ಜನವೋ ಎಂಬಂತಹ ಒಂದು ಭಯ ನನ್ನಲ್ಲಿತ್ತು. ಹನುಮಂತ ಅದನ್ನೇ ಆಡಿದ್ದು ಆ ಕಾಲಕ್ಕೆ ನನ್ನಲ್ಲಿ. ಯಾಕೆ ಅಂತ ಕೇಳಿದರೆ, ಅಣ್ಣ ಕಾಯ್ತಾ ಇದ್ದವನು ತಮ್ಮನನ್ನು ಯಾವಾಗ ನಾಶಗೊಳಿಸಬೇಕು, ಅದೇ ಭಯದಿಂದ ನಾನಿದ್ದೆ. ಆ ಸಂದರ್ಭದಲ್ಲಿ ಮಾತಿನಿಂದ ವಿಶ್ವಾಸ ಬೆಳೆದು ನಮ್ಮ ಸಂಬಂಧವೂ ಏರ್ಪಟ್ಟಿತು. ನಿನ್ನ ಮಡದಿಯೂ ನನ್ನ ಮಡದಿಯೂ ಇಲ್ಲದಂಥ ಸಂದರ್ಭ. ನಿನ್ನ ಮಡದಿಯನ್ನು ಹುಡುಕಿಕೊಂಡು ಬಂದವನು ನೀನು. ಇಬ್ಬರಲ್ಲಿ ಒಂದೇ ರೀತಿಯಾದಂತಹ ಭಾವನೆಗಳು, ಅದರಿಂದ ಏರ್ಪಟ್ಟಿತ್ತು ನಮ್ಮ ಮಿತ್ರತ್ವ. ಹೌದು. ಆ ವಿಶ್ವಾಸದಿಂದ ನೀನು ಹೇಳಿದ ಹಾಗೆ ಅಣ್ಣನನ್ನು ಯುದ್ಧಕ್ಕೆ ಕರೆದೆ. ಘೋರವಾದಂತಹ ಹೋರಾಟವು ನಮ್ಮಲ್ಲಿ ಏರ್ಪಟ್ಟಿತು. ನೋಡಿದಿ ಅಂತ ನನಗೂ ಅರ್ಥ ಆಯಿತು. ನೀನು ಕೇವಲ ನೋಡಿದ್ದು ಮಾತ್ರ ಅಂತಲೂ ಈಗ ನನಗೆ ಅರ್ಥ ಆಯಿತು. ಪೆಟ್ಟು ತಿನ್ನುವುದು ನನಗೇನು ಹೊಸತಲ್ಲ ರಾಮದೇವರೇ. ಅಣ್ಣನ ಬಳಿಯಲ್ಲಿ ಎಷ್ಟೋ ಪೆಟ್ಟುಗಳನ್ನು ತಿಂದವನಿದ್ದೇನೆ. ಸರಿ, ಆದರೆ ಇವತ್ತು ನನ್ನ ವಿಶ್ವಾಸವೇ ಕಳೆದು ಹೋಯಿತು, ನಂಬಿಕೆ ಕಳೆದು ಹೋಯಿತಲ್ವೇ. ಯಾಕೆ? ರಾಮ ಅಂದರೆ ಏನು, ರಾಮನ ಆಳ ಏನು, ಎತ್ತರ ಏನು ಅಂತ ನಾನು ತಿಳಿದವನು. ಹುಟ್ಟಿದ್ದು ಸೂರ್ಯವಂಶದಲ್ಲಿ. ಹೌದು. ಆ ವಂಶದಲ್ಲಿ ಹುಟ್ಟಿದವರು ಯಾರು ಸುಳ್ಳನ್ನು ಹೇಳುವುದಿಲ್ಲಂತೆ, ಕೆಟ್ಟ ಕೆಲಸವನ್ನ ಮಾಡುವುದಿಲ್ಲಂತೆ, ಆಡಿದ ಮಾತಿಗೆ ತಪ್ಪಿಯೂ ನಡೆಯುವುದಿಲ್ಲವಂತೆ. ಇಂತಹ ಮಾತನ್ನ ಕೇಳಿ ನನ್ನಲ್ಲಿ ಆತ್ಮಸ್ಥೈರ್ಯವೂ ವಿಶ್ವಾಸವೂ ನಂಬಿಕೆಯೂ ಹೆಚ್ಚಿರುವುದರಿಂದ ಇವತ್ತು ನೀನು ಹೇಳಿದ ಹಾಗೆ ನಾನು ಅವನನ್ನು ಯುದ್ಧಕ್ಕೆ ಕರೆದೆ. ರಾಮದೇವ್ರೆ, ಏನು ನೋಡಿದೆ ಅಲ್ಲ ನನಗೆ ಪೆಟ್ಟು ಬಿದ್ದದ್ದನ್ನು. ಹೌದು, ಸಂತೋಷವಾಯಿತು ಅಂತ ನಾನು ಭಾವಿಸ್ತೇನೆ. ಓಹೋ ರಾಮ, ಹೇಗೂ ನಾನು ಪೆಟ್ಟು ತಿಂದ ಹಾಗೆ ಆಗಿದೆ. ಅದನ್ನು ನೀನು ನೋಡಿದವನೂ ಇದ್ದಿ. ಒಂದು ಮಾತನ್ನೂ ಆಡಲಿಲ್ಲ, ಯಾವುದೇ ಕೆಲಸವನ್ನು ನೀನು ಮಾಡಲಿಲ್ಲ.
ಹಾಗಿರುವಾಗ ಇನ್ನು ನನಗೆ ನನ್ನ ಹೆಂಡತಿಯ ಆ ಒಂದು ಯೋಚನೆಯನ್ನು ಬಿಟ್ಟು ಬಿಡಬೇಕು ಅಂತ ಕಾಣ್ತದೆ ಈ ನಿನ್ನ ಕೆಲಸದಿಂದಾಗಿ. ಹಾಗಾಗಿ ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಮದೇವರು ಹೀಗೆ ಮಾಡ್ತಾರೆ ಅಂತ ನಾನು ತಿಳಿದಿರಲಿಲ್ಲ. ಹಾಗಾಗಿ ಇನ್ನು ಯುದ್ಧವೂ ಬೇಡ, ಅಣ್ಣನೊಡನೆ ಕಾದಾಟವೂ ಬೇಡ, ಹೆಂಡತಿ ಸಿಗುವ ಕಾಲಕ್ಕೆ ಸಿಕ್ಕಿಯಾಳು ನನಗೆ. ಹಾಗೆ ಅಂತ ಹೇಳಿ ನೀನು ಹೆಂಡತಿಯನ್ನು ಹುಡುಕಿಕೊಂಡು ಬಂದವನಿದ್ದಿ. ಹೌದು. ನೀನು ಹೇಳಿದಂತೆ ನಾನು ಮಾಡಿದ ಕೆಲಸವನ್ನು ಮಾಡಿದವನಿದ್ದೇನೆ. ಆದರೆ ನೀನೀಗ ಮಾಡಿದ ಕೆಲಸ ಏನು ಏನು ಅದನ್ನು ಸ್ವಲ್ಪ ಯೋಚಿಸಬೇಕು ನೀನು. ಅಷ್ಟು ಮಾತ್ರ ಅಲ್ಲ, ಸಾಕು, ಇನ್ನೂ ಸಾಕು ಈ ಕೆಲಸ. ಯುದ್ಧವೇ ಬೇಡ, ಹೋರಾಟವೇ ಬೇಡ, ನಿನ್ನ ಈ ಮಿತ್ರತ್ವವು ನನಗೆ ಬೇಡ. ನೀನು ನಿನ್ನ ದಾರಿಯನ್ನು ನೋಡಿಕೊ, ನಾನು ನನ್ನ ದಾರಿಯನ್ನು ನೋಡಿಕೊಳ್ಳುತ್ತೇನೆ. ಯಾವತ್ತಿಗಾದರೂ ನನ್ನ ಹೆಂಡತಿ ಸಿಗುತ್ತಾಳಂತ ನಾನು ಕಾಯ್ತಾ ಇರುತ್ತೇನೆ. ನೀನು ಬಂದ ಕೆಲಸ ಆಯಿತು ಅಂತ ನಾನು ಭಾವಿಸ್ತೇನೆ. ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ದೇವರೇ ಸುಗ್ರೀವ, ರಾಮ, ಹೆದರಬೇಡ, ಸ್ವಲ್ಪ ಧೈರ್ಯ ಬೇಕು ಈ ಕಾಲಕ್ಕೆ. ಧೈರ್ಯ ತಾಳಯ್ಯ ಸೂರ್ಯನಂದನ, ಆ ಕಾರ್ಯ ಎಸಗಲು ಮೋಸವಾಯಿತು. ಧೈರ್ಯ ತಾಳಯ್ಯ ಸೂರ್ಯನಂದನ, ಕಾರ್ಯವೆಸಗಲು ಮೋಸವಾಯಿತು. ವಾಲಿಯ ನಿನ್ನ ಕಾಣಲಿರ್ವರ ಆಳಭೇದವೇ ತಿಳಿಯದಾಯಿತು. ಧೈರ್ಯ ತಾಳಯ್ಯ. ಸೂರ್ಯನಂದನ, ರಾಮ, ಜರೆಯುತ್ತಾ ಇದ್ದಿ. ಆದ ನೋವು ದೇವರೇ. ನೀ ಜರೆದರಲ್ಲಿ ತಪ್ಪಿಲ್ಲ. ಮಾನಸಿಕವಾಗಿ ವೇದನೆಯನ್ನು ಅನುಭವಿಸಿದ ಕಾಲಕ್ಕೆ ಆ ಮನಸ್ಸು ಏನು ಹೇಳುತ್ತದೋ ಅದನ್ನು ನಾವು ಆಡಿಬಿಡುತ್ತೇವೆ. ಅದನ್ನೇ ನೀನು ಆಡಿದ್ದಿ. ಇದರಿಂದ ಒಂದಿನಿತೂ ಬೇಸರ ನನಗಿಲ್ಲ. ನೀ ನೋವನ್ನುಂಡವ ಎನ್ನುವುದು ಸ್ಪಷ್ಟವಾಗುತ್ತದೆ. ನಾನೇ ಗಮನಿಸಿದವನು ಇದ್ದೇನೆ. ರಾಮನಿದ್ದಾನೆ ಎನ್ನುವಂತಹ ವಿಶ್ವಾಸದಿಂದಲೇ ನೀನು ಯುದ್ಧಕ್ಕೆ ಹೋದದ್ದು ಅಂತಲೂ ನಾನು ಭಾವಿಸಿದವನೇ ಹೌದು. ಯುದ್ಧ ಬೇಡ, ಅಣ್ಣನೊಡನೆ ಕಾಳಗವನ್ನು ಮಾಡಿದೆ ಅಂತಾದರೆ ಸೋಲೆನ್ನುವುದು ನನಗೆ ಶತಸಿದ್ಧ ಅಂತ ನೀನು ಮೊದಲೇ ಆಡಿದವ. ಎಷ್ಟೋ ಸಲ ಯುದ್ಧವನ್ನು ಮಾಡಿ ಸೋತವನೂ ಇದ್ದೇನೆ. ಆದರೂ ಈ ಬಾರಿ ನಾನು ಆಡಿದ ಕಾಲಕ್ಕೆ ನಿನ್ನ ಮುಂದೆ ಹೋದುದು ಹೌದು. ರಾಮ ಇದ್ದಾನೆ ಅಂತ. ಹೌದು. ಅದೇ ವಿಶ್ವಾಸ ಇಂದಿನ ದಿವಸಕ್ಕಾಗುವಾಗ ನಿನ್ನ ಸೋಲಿಗೆ ಕಾರಣವಾಯಿತು ಅಂತ ಆದಾಗ ನೋವಾಗುವುದು ಸಹಜ. ಆದರೆ ಇಷ್ಟೆಲ್ಲ ಆಗುವುದಕ್ಕೂ ಒಂದು ಕಾರಣ ಇದೆ ತಾನೆ. ನಮ್ಮೊಳಗಾದುದು ತುಲ್ಯಾರಿ ಮಿತ್ರತ್ವ. ನಿನ್ನ ಮಿತ್ರರು ಯಾರಿದ್ದಾರೋ ಅವರೆಲ್ಲರೂ ನನಗೂ ಮಿತ್ರರು, ನನ್ನ ಶತ್ರುಗಳೆಲ್ಲರೂ ನಿನಗೂ ಶತ್ರುಗಳು ತಾನೆ. ಹೌದು. ಹಾಗಾದರೆ ನೀನಂದಂತೆ ಅಥವಾ ನಾ ಮೊದಲೇ ಆಡಿದ ಹಾಗೆ ವಾಲಿಯನ್ನು ನಾ ನಿಗ್ರಹಿಸಬೇಕಿತ್ತು. ಪರಸ್ಪರ ಕಾಳಗವನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಿಗ್ರಹಿಸುವುದಕ್ಕೆ ನನಗೆ ಅವಕಾಶವೇ ಸಿಗದೇ ಹೋಯಿತು. ಕಾರಣ ಉಂಟು. ಏನು? ವಾಲಿ ಏನು, ವಾಲಿಯ ಪರಾಕ್ರಮ ಏನು, ಅವನ ಸಾಧನೆ ಏನು ಎನ್ನುವುದನ್ನೆಲ್ಲವನ್ನೂ ಈ ಮೊದಲೇ ನೀನು ಆಡಿದವನು ಹೌದು. ಆದರೆ ನಿಮ್ಮ ಆಳಭೇದವನ್ನು ನೀನು ಮೊದಲೇ ತಿಳಿಸಿದವನಲ್ಲ. ಈಗ ನೋಡುವುದಕ್ಕೆ ಕಪಿಗಳೆಲ್ಲರೂ ಒಂದೇ ರೀತಿಯಾಗಿರ್ತಾರೆ. ವಾಲಿ ಸುಗ್ರೀವರು ಕಪಿಗಳು ಕಂದು ಬಣ್ಣದಿಂದಲೇ ಕಂಗೊಳಿಸುವುದು. ನೋಡುವಾಗ ವಾಲಿಯೋ ಸುಗ್ರೀವನೋ ಎನ್ನುವ ಹಾಗೆ ನಿಮ್ಮನ್ನೀರುವರನ್ನು ಜೊತೆ ಇರಿಸಿದಾಗ ಸ್ಪಷ್ಟವಾಗಿ ಇವನೇ ವಾಲಿ ಇವನೇ ಸುಗ್ರೀವ ಎನ್ನುವ ಹಾಗೆ ತಿಳಿಯುವುದಕ್ಕೆ ಸ್ವಲ್ಪ ಕಷ್ಟ.
ಯಾಕೆ ಅಂತ ಕೇಳಿದರೆ ನಿಮ್ಮ ಜಾತಿಯೇ ಹಾಗೆ ತಾನೆ. ಹಾ ಜಾತಿಯಲ್ಲಿರುವವರು ಹೆಚ್ಚಿನವರೆಲ್ಲ ಒಂದೇ ತೆರನಾಗಿ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹಾ ಒಂದು ವೇಳೆ ಇವನೇ ಸುಗ್ರೀವ, ಇವನೇ ವಾಲಿ ಎನ್ನುವ ಹಾಗೆ, ಅಥವಾ ಇವನೇ ವಾಲಿ ಎನ್ನುವ ಹಾಗೆ ನಾನು ಬತ್ತಳಿಕೆಯಿಂದ ಶರವೊಂದನ್ನು ತೆಗೆದು ಪ್ರಯೋಗಿಸಿದೆ ಅಂತ ಆದರೆ ವಾಲಿಗೆ ತಾಗದೆ ನಾ ವಾಲಿ ಎನ್ನುವ ಹಾಗೆ ಭ್ರಮಿಸಿದವ ಸುಗ್ರೀವನಾಗುತ್ತಾ ಇದ್ದರೆ ಮೋಸವಾಗುತ್ತಾ ಇತ್ತು. ಮಿತ್ರತ್ವಕ್ಕೆ ನಾ ಮೋಸ ಮಾಡಿದ ಹಾಗಾಗುತ್ತದೆ. ಎಲ್ಲ ಆಗುಹೋಗುಗಳನ್ನು ಎಲ್ಲ ವಿಚಾರವನ್ನು ಅರುಹಿದಂತಹ ನೀನು ಕಾಣುವುದಕ್ಕೆ ನಾವಿರುವರು ಒಂದೇ ತೆರನಾಗಿದ್ದೇವೆ, ನಮ್ಮ ದೇಹ ಪ್ರಕೃತಿ ಎನ್ನುವಂಥದ್ದೇನುಂಟು ಅದು ಒಂದೇ ರೀತಿಯಾಗಿದೆ ಎನ್ನುವ ವಿಚಾರಗಳನ್ನು ನೀ ಈ ಮೊದಲೇ ಆಡಿದವನಲ್ಲ. ನೀ ಆಡುತ್ತಾ ಇದ್ರೆ ವಾಲಿ ಯಾರು ಸುಗ್ರೀವ ಯಾರು ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತಾ ಇತ್ತು. ಆಗ ನಿನ್ನಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸಬಹುದು. ಸೋತವ ಸುಗ್ರೀವನೇ ಯಾಕಿರಬಾರದು ಅಂತ, ಪ್ರತಿ ಸಲ ಸೋಲುವವ ಸುಗ್ರೀವ ಅವನ ಮೇಲೆ ಪ್ರಯೋಗಿಸಬಹುದಲ್ಲ ಅಂತ ಜಿಜ್ಞಾಸೆಯೂ ಬರಬಹುದು. ಅಯ್ಯ, ಈ ಬಾರಿ ಯಾಕೆ ಸುಗ್ರೀವ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಬಾರದು ಅಂತುಂಟ? ಇಲ್ಲ, ನೀನೇ ಆಡಿದಿ ರಾಮನ ವಿಶ್ವಾಸದಿಂದಲೇ ನಾನು ಹೊರಟದ್ದು ಅಂತ. ಅದೇ ವಿಶ್ವಾಸ ನನ್ನಲ್ಲಿದ್ದ ಕಾರಣದಿಂದಲಾಗಿ ಗೆದ್ದವ ಸುಗ್ರೀವ ಎನ್ನುವ ಹಾಗೆ ನಾನು ಭಾವಿಸಿ ವಾಲಿಗೆ ಬಾಣವನ್ನು ಪ್ರಯೋಗಿಸಿದೆ ಅಂತ ಆದರೆ ಒಂದು ವೇಳೆ ಅದು ಸುಗ್ರೀವನೇ ಆಗಿರ್ತಾ ಇದ್ದಿದ್ರೆ ಹೌದು, ಅಲ್ಲಿ ಮೋಸವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಿಮ್ಮೊಳಗಿರಬಹುದಾದಂತಹ ಭೇದ ಏನು ಎನ್ನುವುದನ್ನು ಅರಿಯದ ಕಾರಣದಿಂದಲಾಗಿ ಇಂತಹ ಸ್ಥಿತಿಯೊಂದು ನಿರ್ಮಾಣವಾಗಿ ಹೋಯಿತು. ಅಯ್ಯ ರಾಮ, ಮನಸ್ಸಿಗಾದಂತಹ ವೇದನೆಯನ್ನ ಒಂದರ್ಥದಲ್ಲಿ ನಾನು ಪರಿಹರಿಸಿದ್ದೇನೆ. ಶರೀರಕ್ಕಾದಂತಹ ವೇದನೆಗೆ ಅನುಗುಣವಾಗಿ ಸಿಗಬಹುದಾದಂತಹ ಔಷಧಿಗಳನ್ನು ಕೂಡ ಶರೀರಕ್ಕೆ ಹಚ್ಚಿದ ಕಾಲಕ್ಕೆ ಅದು ಮಾಸಿಯಾಗಬಹುದು ಅಂತ ಭಾವಿಸ್ತೇನೆ. ಅಯ್ಯ ರಾಮ, ಸೂರ್ಯವಂಶದವರು ಯಾವ ಕಾಲಕ್ಕೂ ಕೂಡ ಆಡಿದ ಮಾತನ್ನು ಈಡೇರಿಸುವುದಿಲ್ಲ ಎನ್ನುವಂತಹ ಪ್ರಶ್ನೆಯೇ ಇಲ್ಲ. ಮಾತೆನ್ನುವಂಥದ್ದು ಮಾತೆಗೆ ಸಮಾನ ಅಂತ ಚಿಂತೆ ಮಾಡಬೇಡ. ಕಾಲ ಮಿಂಚಿ ಹೋಗಲಿಲ್ಲ. ಮೊದಲೆಲ್ಲ ನೀನು ಹೇಗೆ ಅಂತ ಕೇಳಿದರೆ ಯುದ್ಧ ಆಗಿ ಮತ್ತೆ ಎಷ್ಟೋ ಸಮಯಗಳ ಬಳಿಕ ಅಣ್ಣನನ್ನು ಯುದ್ಧಕ್ಕೆ ಕರೆಯುವುದು. ಹೌದು, ಈ ಬಾರಿ ಒಂದು ಹೊಸ ಪ್ರಯೋಗ ಮಾಡೋಣ. ಏನು ದೇವರೇ? ಇವತ್ತೇ ನೀನು ಯುದ್ಧಕ್ಕೆ ಕರೆಯಬೇಕು. ನನಗೆ ಹೇಳಲಿಕ್ಕೆ ಕೂಡುವುದಿಲ್ಲ. ಅದು ಹೌದು. ಅದಕ್ಕಾಗಿಯೇ ತಮ್ಮನಿಗೆ ಸೂಚನೆ ಕೊಟ್ಟ ಕಾಲಕ್ಕೆ ವಿಶೇಷವಾದಂತಹ ಒಂದು ಪುಷ್ಪಮಾಲಿಕೆಯನ್ನು ಅವ ತೆಗೆದುಕೊಂಡು ಬಂದವನಿದ್ದಾನೆ. ಆನೆಗೊಂಡೆ ಅಂತ ಕರೀತಾರೆ, ಗಜಪುಷ್ಪ ಮಾಲಿಕೆ ಅಂತ. ಇದನ್ನ ನೀ ಮಾಲೆಯಾಗಿ ಧರಿಸಿದ ಕಾಲಕ್ಕೆ ಒಂದರ್ಥದಲ್ಲಿ ಶರೀರದ ವೇದನೆಗಳು ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತೂ ಒಂದುಂಟು, ಏನು? ಪರಸ್ಪರ ಯುದ್ಧ ಮಾಡುತ್ತಿರುವ ಸಮಯದಲ್ಲಿ ವಾಲಿ ಯಾರು ಸುಗ್ರೀವ ಯಾರು ಎನ್ನುವುದು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ನಮಗೆ ಮುಖ್ಯ ಬೇಕಾದ ಅದುವೇ, ವ್ಯತ್ಯಾಸಗಳು ಗೊತ್ತಾಗಬೇಕು. ಮತ್ತೂ ಒಂದುಂಟು, ಈ ಪುಷ್ಪ ಮಾಲಿಕೆಯಲ್ಲಿರುವಂತಹ ಪುಷ್ಪಗಳೆನ್ನುವಂಥದ್ದು ಉದುರಿದರೂ ಕೂಡ ಶರೀರದಲ್ಲಿ ಅಂಟಿಕೊಳ್ಳುತ್ತದೆ. ಅಂಟಿಕೊಳ್ಳುವಿಕೆಯ ಗುಣ ಎನ್ನುವಂಥದ್ದು ಈ ಪುಷ್ಪಕ್ಕಿರ್ತದೆ. ಅದು ಸ್ವಲ್ಪ ಹೊತ್ತು ಹಾಗೆ ಶರೀರದಲ್ಲಿ ಇರ್ತದೆ. ಅದರಿಂದಲಾಗಿ ಆದರೂ ಇವ ಸುಗ್ರೀವ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಆದಂತಹ ವೇದನೆಯನ್ನೆಲ್ಲ ಬದಿಗಿಟ್ಟು ಈ ಬಾರಿ ಖಂಡಿತವಾಗಿಯೂ ಕೂಡ ವಾಲಿಯನ್ನು ನಿಗ್ರಹಿಸ್ತೇನೆ ಎನ್ನುವಂತಹ ವಿಶ್ವಾಸವನ್ನು ನಿನಗೆ ಕೊಡ್ತಾ ಇದ್ದೇನೆ. ಚಿಂತೆ ಮಾಡಬೇಡ. ಈ ಪುಷ್ಪಮಾಲಿಕೆಯನ್ನ ಧರಿಸಿಕೋ. ಈಗ ಹೇಗಾಯಿತು ಶರೀರ? ಬಹಳ ಉತ್ತೇಜನ, ಉಲ್ಲಾಸ ಬರ್ತಾ ಉಂಟು ದೇವ. ಹೌದು, ಅದೇ ಉತ್ಸಾಹ ನಮಗೆ ಬೇಕಾದ್ದು. ಹಾಗಾಗಿ ಅದೇ ಉತ್ಸಾಹದಿಂದ ವಾಲಿಯನ್ನ ಯುದ್ಧಕ್ಕೆ ಕರಿ. ಮುಂದೇನಾಗುತ್ತದೆ ಅಂತ ನಾನು ನೋಡಿಕೊಳ್ಳುತ್ತೇನೆ. ದೇವರೇ, ನೀವು ಇಷ್ಟು ಹೇಳಿದ ಮೇಲೆ ಇಷ್ಟರವರೆಗಿದ್ದಂತಹ ನೋವು ಎಲ್ಲವೂ ಕಳೆದು ಹೋಗಿದೆ. ಸರಿ, ನೀವು ಕೊಟ್ಟಂತಹ ಪುಷ್ಪಮಾಲೆಯನ್ನು ಧರಿಸಿದ್ದೇನೆ. ಇನ್ನು ಕರೆಯುವುದಲ್ವೇ ಅವನು? ಹೌದು, ಗಟ್ಟಿಯಾಗಿ ಕರೀತೇನೆ. ಇಷ್ಟರವರೆಗೆ ಅಣ್ಣ ವಾಲಿ ಅಂತ ಕರೆದವನು. ಹೌದು, ಇವತ್ತು ಹಾಗಲ್ಲ, ವಾಲಿ ಅಂತಲೇ ಕರೀತೇನೆ. ನಾವು ಮಾತನಾಡುತ್ತಾ ಕಿಷ್ಕಿಂಧೆಯ ಸಮೀಪಕ್ಕೆ ಬಂದವರಿದ್ದೇವೆ. ಅಂತಃಪುರದ ಹೊರವಲಯದಲ್ಲೇ ನಾವಿದ್ದೇವೆ. ತಡ ಯಾಕೆ? ದೀರ್ಘ ಸ್ವರದಿಂದೊಮ್ಮೆ ಕರೆದು ಬಿಡು. ವಾಲಿ ಬಾ ಬಾ ಬಾ. ಹರಿದ ಕೋಪಾಗ್ನಿಗಿಲ್ದೇಳಲು ತಾರಾದೇವಿ ವಿವೇಕದಿಂದ ತಡೆದ ಪ್ರಾಣೇಶಗಿಂತೆಂದಳು. ಹರಿದ ಕೋಪಾಗ್ನಿಯಿಂದ
ಹಿಂದುರಿದೇಳಲು ಮಧ್ಯರಾತ್ರಿಯ ಸಮಯ, ನಿದ್ರಾಸಕ್ತನಾಗಿದ್ದೆ. ಕರೆ ಒಂದು ಕೇಳಿತು. ಎಲ್ಲೋ ವಾಲಿ, ನನ್ನ ತಮ್ಮನದ್ದೇ ಸ್ವರ. ಒಮ್ಮೆಗೆ ಮಂಚದಿಂದ ಜಿಗಿದಿದ್ದೇನೆ, ಬಾಲವನ್ನೇ ನೆಲಕ್ಕೆ ಅಪ್ಪಳಿಸಿದ್ದೇನೆ. ಅರಮನೆಯೇ ಒಮ್ಮೆ ಅಲ್ಲೋಲ ಕಲ್ಲೋಲ ಆಗಿದೆ. ಸುಗ್ರೀವನ ಸ್ವರ. ಇಂದು ಹಗಲು ಹೊಡೆದು ಕಳಿಸಿದವ ನಾನು, ಈಗ ರಾತ್ರಿಯ ಕಾಲ. ಅವನ ಹೆಂಡತಿ ನನ್ನೊಂದಿಗೆ. ದಂಪತಿಯವರು ಪವಡಿಸುವ ಸಮಯ, ಸುಖ ನಿದ್ರೆಯಲ್ಲಿರುವ ಸಮಯ. ಅವನಿಗೆ ಹೆಂಡತಿ ಒಂದಿಗೆ ಇಲ್ಲ, ಆದ್ದರಿಂದ ನಿದ್ರೆ ಬರುವುದಿಲ್ಲ. ಕರೀತಾ ಇದ್ದಾನೆ, ಯಾಕೆ ಹೊರಡುತ್ತೇನೆ. ಸ್ವಾಮಿ ತಡೀರಿ ಸ್ವಾಮಿ. ತಾರಾ, ಏನು ಸ್ವಾಮಿ ಈ ಸಮಯದಲ್ಲಿ ಇಷ್ಟು ಅವಸರವಾಗಿ ಪಲ್ಲಂಗದಿಂದ ಚಂಗನೆ ನೆಗೆದು ಹೋಗುತ್ತೇನೆ, ಸುಗ್ರೀವ ಕರೆದಿದ್ದಾನೆ ಅಂತ ಹೊರಟಿದ್ದೀರಲ್ಲ. ಹೌದು ತಾರಾ. ಸ್ವಲ್ಪ ತಡೀರಿ, ಒಂದೆರಡು ಮಾತು. ನೀತಿಯಲ್ಲ ಪ್ರಭು ಇದು. ನೀತಿಯಲ್ಲ ಪೂಪುದಿಂದು ನೀ ಕೇಳು ಮತ್ಪ್ರಾಣಕಾಂತ. ಆ ಆ ಆ ನೀತಿಯಲ್ಲ ಪೋಪುದಿಂದು ನೀ ಕೇಳು ಮತ್ಪ್ರಾಣಕಾಂತ. ಜಾತಂಗದ ಪೇಳಿದೊಂದು ಮಾತ ಕೇಳಿದೆ ನಾನಿಂದು. ಜಾತಂಗದ ಪೇಳಿದೊಂದು ಮಾತ ಕೇಳಿದೆ ನಾನಿಂದು. ಪುಂಡರೀಕ ನೇತ್ರನ ಮಾತಾಂಡ ಜಾತ ಸುಗ್ರೀವನು ಕಂಡು ತಾಮೊಳಂತರಂಗಗೊಂಡು ಏಕಾಂತದಿಗೆ. ನೀತಿಯಲ್ಲ ಪೋಪುದಿಂದು ನೀ ಕೇಳು ಮತ್ಪ್ರಾಣಕಾಂತ. ಆ ಪ್ರಾಣಕಾಂತ. ಪ್ರಭು, Be Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. Be Devdas Ganpati Pai Enterprises. Near New Chitra Talkies, Mangalore.
ಬಲ್ಲೆ. ಹೌದೇ? ಆಗಲೇ ಆಡಬೇಕು ಅಂತ ಅಂದುಕೊಂಡೆ. ಹಾ. ಆಡುವುದಕ್ಕೆ ಸಮಯ ಒದಗಿ ಬರಲಿಲ್ಲ. ಈಗ ಆಡಲೇಬೇಕಾದಂತಹ ಪರಿಸ್ಥಿತಿ ನನಗೆ ಅನಿವಾರ್ಯವಾಗಿ ಒದಗಿ ಬಂದಿದೆ. ಹೇಳು ತಾರಾ. ಪ್ರಭು, ಹಾ. ಅವನು ಈ ರೀತಿಯಾಗಿ ಬರುವುದಕ್ಕೆ ಕಾರಣ ಉಂಟು. ಕಾರಣ? ಹೌದು. ಏನು ಕಾರಣ? ನಮ್ಮ ಕುವರನಾದ ಅಂಗದನಾಡಿದಂತಹ ಮಾತುಗಳನ್ನು ಕೇಳಿಕೊಂಡು ನಾನು ನಿಮ್ಮಲ್ಲಿ ಈಗ ಆಡುವುದು. ನಮ್ಮ ಅಂಗದ? ಹೌದು. ಏನು ಆಡಿದನು? ಬಾಲಕನಾದ ಅವನು ಹಾ. ಬಾಲಭಾಷೆಯಲ್ಲಿ ಆಡಿದ ಅಂತ ನೀವು ಭಾವಿಸಬಾರದು. ಯಾಕೆಂದ್ರೆ ಹಾ. ಅವನು ಜ್ಞಾನವನ್ನು ಗಳಿಸಿದವನಿದ್ದಾನೆ, ಸರಿ. ವಿಚಾರಗಳನ್ನು ತಿಳಿದುಕೊಂಡು ಬಂದು ನನ್ನಲ್ಲಿ ಆಡಿದವನಿದ್ದಾನೆ. ಹಾ. ಹಾಗಾಗಿ ಅದನ್ನು ನಿಮ್ಮಲ್ಲಿ ನಾನು ಭಿನ್ನವಿಸಿಕೊಳ್ಳುವುದು. ಹೇಳು ತಾರಾ. ಪ್ರಭು, ಹಾ. ಸುಗ್ರೀವ ಈ ಕಡೆಗೆ ಬರುವುದಕ್ಕೆ ಹಾ. ಅವನಿಗೆ ಬೆಂಬಲವಾಗಿ ಇರುವ ಒಬ್ಬ ವ್ಯಕ್ತಿ ಆತನೊಂದಿಗಿದ್ದಾನೆ. ಸುಗ್ರೀವ ಒಬ್ಬನೇ ಅಲ್ಲ? ಒಬ್ಬನೇ ಅಲ್ಲ, ಬೇರೆ ಒಂದು ಬೆಂಬಲ ಉಂಟು. ಹೌದು. ಯಾವ ರೀತಿಯದ್ದು? ಬೇರಾರು ಅಲ್ಲ, ಹಾ. ಅಯೋಧ್ಯಪುರದ ಅರಸ ದಶರಥನ ಕುರಿತಾಗಿ ನೀವು ತಿಳಿದಿರಬಹುದು. ಕೇಳಿದ್ದೇನೆ. ಅವರ 4 ಮಂದಿ ಪುತ್ರರಲ್ಲಿ ಹಿರಿಯವನಾದವನು ರಾಮ. ಹಾ. ಪಟ್ಟಾಭಿಷೇಕ ಸಿದ್ಧತೆಗೊಳ್ಳುವಂತಹ ಸಂದರ್ಭದಲ್ಲಿ ಹಾ. ಕೈಕೇಯಿ ಆಡಿದಂತಹ ವರದ ಪ್ರಕಾರವಾಗಿ ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸವನ್ನು ಕೈಗೊಂಡವ. ಕೇಳಿದ್ದೇನೆ. ಅವನನ್ನು ಕಾಣುವ ಸುಯೋಗ ಒದಗಿ ಬರಲಿಲ್ಲ. ಆ ಕಾಲಕ್ಕೆ ಅವನನ್ನು ಹಿಂಬಾಲಿಸಿ ಸತಿಯಾದ ಸೀತಾದೇವಿಯು ಅನುಜ ಲಕ್ಷ್ಮಣನೂ ಒಡಗೂಡಿದ್ರಂತೆ. ಹಾಗೆ ಅವರು ಮುಂದೆ ಬರುತ್ತಾ ಇರುವಂತಹ ಸಂದರ್ಭದಲ್ಲಿ 14 ವರ್ಷ ವನವಾಸವನ್ನು ಕೈಗೊಳ್ಳುತ್ತಾ ಪಂಚವಟಿಯಲ್ಲಿ ನೆಲೆಸಿರಬೇಕಾದಂತಹ ಕಾಲಕ್ಕೆ ರಾಮ ಲಕ್ಷ್ಮಣ ಇಲ್ಲದಂತಹ ಸಂದರ್ಭದಲ್ಲಿ ಆ ಸೀತಾ ಮಾತೆಯನ್ನು ರಾಕ್ಷಸನೊಬ್ಬ ಕದ್ದೊಯ್ದನಂತೆ. ಸೀತಾಮಾತೆಯನ್ನು? ಹೌದು. ಪರಿಣಾಮ? ಕದ್ದೊಯ್ದದ್ದು ಬೇರೆ ಯಾರೂ ಅಲ್ಲ ಅಂತ ಆ ಬಳಿಕ ರಾಮನಿಗೆ ಜಟಾಯು ಮೂಲಕ ತಿಳಿಯಿತಂತೆ. ಯಾರೋ? ಬೇರಾರು ಅಲ್ಲ ಪ್ರಭು, ನಿಮ್ಮ ಮಿತ್ರರಾದಂತಹ ರಾವಣೇಶ್ವರ. ನಮ್ಮ ರಾವಣ? ಹೌದು. ಆ ಬಳಿಕ ಅವರು ಮುಂದೆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಎದುರಾದಂತಹ ಶಬರಿ ಆಶ್ರಮದಲ್ಲಿ ಶಬರಿ ಆಡಿದ ಮಾತಿನಂತೆ ತಮಗೆ ಸೀತಾಮಾತೆ ಮುಂದಕ್ಕೆ ಸಿಗುವುದಕ್ಕೆ ಸಹಾಯ ಒದಗಿಸುವವರು ಆ ಸುಗ್ರೀವ ಋಷಮುಖ ಪರ್ವತದಲ್ಲಿದ್ದಾನೆ ಎಂಬುದನ್ನು ಅರಿತು ಆ ಮಾರ್ಗವಾಗಿ ಮುಂದೆ ಬಂದರಂತೆ. ಆ ಬಳಿಕ ಆಂಜನೇಯನ ಮುಖೇನ ಋಷಮುಖ ಪರ್ವತವನ್ನೇರಿ ಸುಗ್ರೀವನೊಂದಿಗೆ ಸಖ್ಯವನ್ನು ಬೆಳೆಸಿದ್ರು. ರಾಮ? ಹೌದು. ರಾಮ ಬಂದದ್ದನ್ನು ತಿಳಿದಂತಹ ನಿಮ್ಮ ತಮ್ಮ ಸುಗ್ರೀವ ತನ್ನ ವಿಚಾರವನ್ನೆಲ್ಲ ರಾಮನಲ್ಲಿ ಆಡಿದ. ಆ ಕಾಲಕ್ಕೆ ಅವರಿಬ್ಬರಲ್ಲಿ ಮಿತ್ರತ್ವ ಬೆಳೆದಂತಹ ಕಾಲಕ್ಕೆ ರಾಮ ಅವನಲ್ಲೊಂದು ಮಾತು ಆಡಿದನಂತೆ. ಏನು? ನಾನು ಹೇಗೆ ಹೇಳುವುದು ಅಂತ ಗೊತ್ತಿಲ್ಲ, ಆದರೆ ಹೇಳದೆ ನನಗೀಗ ಅನಿವಾರ್ಯವಾಗಿದೆ. ಹೇಳುತ್ತಾರಾ, ಸಂಕೋಚ ಪಡಬೇಡ. ನಿನ್ನ ಅಣ್ಣನನ್ನು ಕೊಂದು ನಿನ್ನ ಸತಿಯನ್ನು ನಾನು ಬಿಡಿಸಿಕೊಡುತ್ತೇನೆ. ಹಾಗೆ ಸುಗ್ರೀವನು ಅವನ ಸತಿಯನ್ನು ಅರಸುವಲ್ಲಿ ಸಹಾಯ ಮಾಡುತ್ತೇನೆ ಅಂತ ಮಾತನ್ನು ಕೊಟ್ಟವನಿದ್ದಾನೆ. ಹಾಗಾಗಿ ಈಗ ಬಂದಂತಹ ಸುಗ್ರೀವನ ಬೆಂಬಲದಲ್ಲಿ ಆ ರಾಮನಿರುವಂತಹ ಈ ವೇಳೆಯಲ್ಲಿ ನೀವೀಗ ಯುದ್ಧಕ್ಕೆ ಅವನೊಂದಿಗೆ ಹೊರಡುತ್ತೀರಿ ಅಂತಾದ್ರೆ ಇದು ನೀತಿ ಅಂತ ನನಗೆ ಕಾಣುವುದಿಲ್ಲ ಪ್ರಭು. ಹೆದರಿದ್ದೀಯಾ? ಓ ಚಿತ್ರತರಾಂಗಿ, ಚಿತ್ರತರಾಂಗಿ ಬಾಲೆ ಮಿತ್ರ ಜಾತರ್ ಗಂಜುವಂತ ವರ್ತಮಾನ ಉಂಟೆ ಕಾಂತೆಯೇ ಚಿತ್ರತರಾಂಗಿ ಕೇಳ್ಬಾಲೆ. ಓ ತಾರಾ, ಪ್ರಭು
ಎಲ್ಲಿ ಯಾವುದೋ ಒಂದು ಘಟನೆ ನಡೆದರು ಅದನ್ನು ಕಣ್ಣ ಮುಂದೆ ನಡೆದ ಹಾಗೆ ಚಿತ್ರಿಸಿ ಕಲ್ಪಿಸಿ ಹೇಳುವಂಥ ನಿನ್ನ ಈ ಮಾತು ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಉಂಟು. ಆದ್ದರಿಂದಲೇ ಚಿತ್ರತರಾಂಗಿ ಅಂತ ಹೇಳಿದ್ದೇನೆ. ಕಣ್ಣ ಮುಂದೆ ನಡೆಯುವ ಹಾಗೇ ನೀನು ಹೇಳುತ್ತಾ ಇದ್ದಿ. ಆದರೆ ಇಷ್ಟೂ ಘಟನೆ ಹೇಳುವಾಗ ಈ ಘಟನೆ ಎಲ್ಲ ವಿಚಿತ್ರಮಯವಾಗಿ ಕಾಣುತ್ತಾ ಉಂಟು. ಯಾಕೋ? ನೀನು ಹೇಳಿದೆಯಲ್ಲ, ರಾಮ ಅಯೋಧ್ಯೆ, ಅವನಿಗೆ ಹೆಂಡತಿ ಇಲ್ಲ, ಅರಸಿಕೊಂಡು ಬಂದದ್ದು, ಸುಗ್ರೀವ ಸಹಾಯ ಮಾಡಿದ್ದು, ಇದೆಲ್ಲ ವಿಚಿತ್ರವಾಗಿ ಕಾಣುವುದು. ಯಾಕೆ? ಮಿತ್ರಜಾತ, ಸೂರ್ಯನ ಮಗ ಸುಗ್ರೀವ, ಸೂರ್ಯ ವಂಶಜ ರಾಮ, ಇಬ್ಬರಿಗೂ ಹೆಂಡತಿಯರಿಲ್ಲ. ಹೀಗಿದ್ದಾಗ ಏನಾದರೂ ಪಡೆಯಬೇಕಂತಾದ್ರೆ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕೆಂಬ ಉದ್ದೇಶ. ಇಂಥ ಸಹಾಯ ಅಂತ ಹೇಳುವಾಗ ರಾಮನೋ ಮತ್ಯಾರೋ ಇದ್ರೆ ಈ ವಾಲಿ ಹೆದರೋನಿದ್ದಾನೆ. ಇಷ್ಟರವರೆಗೆ ಹೆದರಿದ್ದುಂಟೆ. ಇದೋ ರಾಮನ ಹೆಸರು ಕೇಳಿದರೂ ಅವನು ಕಣ್ಣಾರೆ ಕಾಣುವ ಯೋಗ ಬರಲಿಲ್ಲ. ಆದ್ರೆ ಇಂದು ಕಣ್ಣಾರೆ ಕಾಣುತ್ತಾ ಅಂತಾದ್ರೆ ಅವನಿಗೆ ಹೆದರಿ ಒಳಗೆ ಕುಳಿತುಕೊಂಡ್ರೆ ಹಿಡಿತನ ಆಗುವುದಿಲ್ವೇನೆ? ಆದ್ರಿಂದ ಹೇಳುತ್ತಾ ಇದ್ದೇನೆ, ರಾಮನ ಬಗ್ಗೆ ನನಗೆ ಹೆದರಿಕೆ ಇಲ್ಲ. ಪ್ರಭು, ಈಗ ರಾಮನ ಬಗ್ಗೆ ನೀವು ಹೆದರಿಕೆ ಇಲ್ಲ ಅಂತ ಆಡಿಕೊಳ್ಳಬಹುದು. ಅಲ್ಲಿ ನಿಮಗೆ ಗೊತ್ತುಂಟ ರಾಮನ ಬಗ್ಗೆ? ಅಲ್ಲ, ನೀವು ನಿಮ್ಮದಾದಂತಹ ಶಕ್ತಿಯನ್ನು ಪ್ರದರ್ಶಿಸ್ತಾ ಇದ್ದೀರಿ. ಅಲ್ಲ, ಅದು ಇರುವುದು ನನಗೆ ಯಾರು ಎಣೆಯಲ್ಲ ಅಂತ ಅದನ್ನು ತೋರಿಸುವುದು ಕೊಡೋದಕ್ಕೆ ಕೆಲವೊಂದು ಕಾರ್ಯಗಳನ್ನು ನೀವು ಮಾಡುತ್ತಾ ಬಂದವರು. ಅಂತಹ ನಿಮ್ಮ ಕಾರ್ಯಗಳೇನುಂಟು ಅದನ್ನೇ ಮುರಿದಿದ್ದಾನೆ ಆರಾಮ ಅಂತ. ಅಂದ್ರೆ ದುಂದುಬಿಯ ಕಾಯವ ಕಾಲಿಂದ ಚಿಮ್ಮಿ ಯೋಜನಕ್ಕೆ ಬಂದು ಬೀಳಲ ಬೇಲೆ ಕೇಳೋದು ಕಾರ್ಯವಾ ಏಳು ತಾಳ ವೃಕ್ಷಗಳನ್ನು ಸಿಲು ಮಾಡಲೀಗ ನಿಮ್ಮ ಮೇಲೆ ಕೂಡಿ ಬಂದರಂತೆ ಕಳಗಕ್ಕಿಂದು ದುಂದುಬಿಯ ಕಾಯವ ರಮಣ ಸ್ವಾಮಿ. ತಾರಾ, ರಾಮ ನನಗೆ ಎಣೆ ಇಲ್ಲ ಅಂತ ನೀವು ಮಾತಿನಲ್ಲಿ ಈಗ ಆಡಬಹುದು. ಯಾರೂ ಗಣ್ಯರಲ್ಲ ಅಂತ ಅಲ್ಲ, ಈವರೆಗೆ ಹಾಗೆ ಇದ್ದದ್ದು ಅಂತ. ನೀವು ಯಾರನ್ನ ಎದುರಿಸಿದ್ರು ಗೆಲುವು ನಿಮ್ಮದೇ ಆಗುತ್ತಾ ಇತ್ತು ಅಲ್ವಾ? ಆದ್ರೆ ಈಗ ಹಾಗಲ್ಲ ಎಂಬ ಸಂಶಯ ನನ್ನ ಮನದಲ್ಲಿ ಮೂಡುವುದಕ್ಕೆ ಕಾರಣ ಉಂಟು ಪ್ರಭು. ಯಾಕೆ ಸಂಶಯ ಅಂತ? ನೀವು ನಿಮ್ಮ ಶಕ್ತಿಯ ದ್ಯೋತಕವೋ ಏನೋ ಒಂದು ಕಾರಣದಿಂದ ನೀವು ಸಾಧಾರಣವಾಗಿ ಮಾಡುತ್ತಿದ್ದಂತಹ ಕಾರ್ಯ ಉಂಟಲ್ವೇ? ಯಾವುದು? ಆ ದುಂದುಬಿಯ ಹಂದರವನ್ನು ಮೊಣಕಾಲು ಪರ್ಯಂತ ಎತ್ತುವುದು, 7 ತಾಳೆ ವೃಕ್ಷಗಳನ್ನು ಛೇದಿಸುವುದು, ಇದನ್ನು ನಿಮ್ಮ ಶೌರ್ಯ ಪ್ರದರ್ಶನ ಅಂತ ಇಟ್ಟುಕೊಂಡು ಆ ಸುಗ್ರೀವ ರಾಮನಲ್ಲಿ ಆಡಿದನಂತೆ. ಈ ವಿಚಾರವನ್ನು? ಹೌದು. ಆ ಕಾಲಕ್ಕೆ ಆ ರಾಮ ಏನು ಮಾಡಿದ ಅಂತ ಗೊತ್ತು? ಆ ದುಂದುಬಿಯ ಹಂದರವನ್ನು ತನ್ನ ಕಾಲಿನಿಂದ ಯೋಜನಾಂತರಕ್ಕೆ ಚಿಮ್ಮಿಬಿಟ್ಟ. ಅಷ್ಟೇ ಅಲ್ಲ, ಮತ್ತೆ ಆ ತಾಳ ವೃಕ್ಷಗಳು 7 ತಾಳ ವೃಕ್ಷಗಳು ಏನುಂಟು ಅವುಗಳು ವಕ್ರ ರೀತಿಯಲ್ಲಿರುವವುಗಳು. ಅದನ್ನು ತನ್ನ ಕಾಲಿನಿಂದ ಮೆಟ್ಟಿ ಸರಳ ರೇಖೆಯಲ್ಲಿ ಬರುವಂತೆ ಮಾಡಿ ಒಂದೇ ಬಾಣದಿಂದ ಬುಡ ಸಮೇತ ಕಿತ್ತೊಗೆದ. ಮತ್ತೆ ಇಲ್ಲದು
ಮತ್ತೆ ಇಲ್ಲ. ಹಾ. ಅಂದ್ರೆ ನೀವು ಮಾಡ್ತಾ ಇರುವಾಗ ಮರು ದಿವಸ ಚಿಗುರುತ್ತಿತ್ತು, ಆದ್ರೆ ಇನ್ನು ಚಿಗುರುವುದಕ್ಕೆ ಇಲ್ಲ ಅದು. ಹಾ ಅಂತಹ ಶೌರ್ಯವನ್ನು ಮೆರೆದಂತಹ ಹಾ ಆ ರಾಮ ಹ್ಮ್ ಆಗ ಶಕ್ತಿ ಹೆಚ್ಚು ಅಂತ ನಮಗೆ ಅನಿಸುವುದು ಸಹಜ ತಾನೆ. ಹ್ಮ್ ಅಷ್ಟೇ ಅಲ್ಲ, ಹಾ ಆ ರಾಮ ಹ್ಮ್ ಮಾಡಿದಂತಹ ಕಾರ್ಯಗಳು ಅನೇಕ ಇದೆ. ಮತ್ತು ಇದೆಯಾ? ಹೌದು. ಹಾ ವಿಶ್ವಾಮಿತ್ರ ಅವರ ಯಾಗ ಸಂರಕ್ಷಣಾರ್ಥವಾಗಿ ಹಾ ಹೋದಂತಹ ಕಾಲಕ್ಕೆ ಹ್ಮ್ ತಾಟಾಕಿ ಸುಬಾಹು ಇವರನ್ನೆಲ್ಲ ಮರ್ದಿಸಿದವ. ಹಾ ಮುಂದೆ ವನವಾಸ ಸಂದರ್ಭದಲ್ಲೂ ಹ್ಮ್ ಕರದೂಷಣಾದಿ ರಾಕ್ಷಸರನ್ನು ಹಾ ಎತ್ತಿದಂತಹ ಧನುಸ್ಸನ್ನು ಕೆಳಗಿಳಿಸುವುದರೊಳಗಾಗಿ ಹಾ. ಸಂಹರಿಸಿದವ ಅಂತ ಖ್ಯಾತಿಯನ್ನು ಪಡೆದವ. ಹ್ಮ್ ಅಂತಹ ರಾಮನ ಎದುರು ಹಾ ನೀವೀಗ ನಮ್ಮ ಶೌರ್ಯವನ್ನು ನಾನು ಪ್ರದರ್ಶಿಸ್ತೇನೆ ಅಂತ ಹೊರಟ್ರೆ, ಹಾ. ಅಲ್ಲ ನಿಮ್ಮ ಶೌರ್ಯದ ಮೇಲೆ ಸಂಶಯ ಅಂತ ಅಲ್ಲ ಪ್ರಭು. ಹ್ಮ್ ಆದ್ರೂ ಹೊರಟಿರಿ ಅಂತ ಆದ್ರೆ ಹಾ ಅವನು ಹೇಳಿದಂತಹ ಮಾತನ್ನು ಉಳಿಸಿಕೊಡುವವ, ಹಾ ಸುಗ್ರೀವನಿಗೆ ಮಾತನ್ನೂ ಇತ್ತವ. ಹ್ಮ್ ಹಾಗೆಯೇ ನಡೆದುಕೊಂಡು ಅಂತಾದ್ರೆ ಹಾ ಸ್ವಲ್ಪ ಯೋಚನೆ ಮಾಡಬೇಡ್ವೆ. ಹಾಗಾಗಿ ಹ್ಮ್ ನೀವೀಗ ಹೋಗದೇ ಇದ್ರೆ ಹಾ ಅವನೇ ಬಂದಾಗ ಹ್ಮ್. ಅವನ ಸಖ್ಯವನ್ನು ಬೆಳೆಸಬಹುದಲ್ವೇ? ತಾರಾ ಹ್ಮ್ ಏನು ಹೇಳ್ತಾ ಇದ್ದೀಯ? ಧಾತ್ರಿಯೋಳೆನ್ನ ಧಾಟಿಗೆ ಮತ್ತೆ ರಾಮಾಗಿ ಮಾರೆಂಬ ಮರ್ತ್ಯರಿಂದಲೇ ನಪ್ಪುವುದು. ತಾರಾ ಪ್ರಭು. ಮಗು ಅಂಗದ ಹ್ಮ್ ಆತ ಹೇಳಿದ ಮಾತನ್ನು ಕೇಳಿ ಹ್ಮ್ ನೀನು ಹೆದರಿಕೊಂಡು ಹ್ಮ್ ನಡೆದಂತ ಘಟನೆಯನ್ನು ಹ್ಮ್ ಕಣ್ಣ ಮುಂದೆ ನಡೆದ ಹಾಗೇ ವಿವರಿಸ್ತಾ ಇದ್ದೀಯ. ಹ್ಮ್ ತಪ್ಪಲ್ಲ, ಹ್ಮ್ ಹ್ಮ್ ಹೆದರುವುದು ಸಹಜ. ಹ್ಮ್ ಆದರೆ ಸ್ಪಷ್ಟವಾಗಿ ಯೋಚಿಸಿದಾಗ ನಿನ್ನ ಪತಿಯಾದಂಥ ನನ್ನ ಶಕ್ತಿಯನ್ನು ನಿನಗೆ ಅರ್ಥೈಸಿಕೊಳ್ಳಿಕ್ಕೆ ಬರ್ತದೆ. ಹ್ಮ್ ಯಾಕಂದ್ರೆ ದುಂದುಬಿಯ ಒಡಲಧರೆಯನ್ನು ಮೊಣಕಾಲ ಪರ್ಯಂತ ನಾನು ಎತ್ತುವುದಲ್ವ, ಹೌದು ಅವನು ಕಾಲಿಯಿಂದ ಚಿಮ್ಮಿದ ಅಂತ. ಹೌದು. ಈಗ ಅವನನ್ನು ಕೊಂದದ್ದು ಯಾರು ಗೊತ್ತುಂಟು? ಅಲ್ಲ, ಕೊಂದದ್ದು ನೀವು. ನಾನೇ ಕೊಂದದ್ದು. ಹ್ಮ್ ಇದೀಗ ಒಡಲ ಅಂದ್ರೆ ರಕ್ತ ಮಾಂಸ ಹೋಗಿ ಎಲುಬಿನ ಅಂದರ ಮಾತ್ರ ಇರುವುದು. ಅವನು ಜೀವಂತವಾಗಿದ್ದಾಗ ಮೇಲಕ್ಕೆ ಎತ್ತಿ ಗರ್ರ ಗರ್ರನೆ ತಿರುಗಿಸಿ ಬಿಸುಟವ ಈ ವಾಲಿ. ಹಾಗಿದ್ದಾಗ ನನ್ನ ಬಗ್ಗೆ ಸಂಶಯ ಪಡಬೇಡುವೆ. ಮತ್ತೆ ತಾಳಾವೃಕ್ಷ ಅದರ ಗರಿಕೆ ಕಡಿದ್ರೆ ಮರುದಿನ ಮತ್ತೆ ಚಿಗುರಬೇಕು. ಯಾಕೆ? ಕಾಡನ್ನು ನಾಶ ಮಾಡಬಾರದು. ನಮ್ಮ ತೋಟದಲ್ಲಿ ನೋಡು, ಹೂವಿನ ಗಿಡ, ಅದರ ತುದಿ ಭಾಗವನ್ನೆಲ್ಲ ಕತ್ತರಿಸ್ತಾರೆ, ಮತ್ತೆ ಚಿಗುರಿ ಒಳ್ಳೇದಾಗಬೇಕು ಅಂತ. ಬುಡ ಕಡಿದ್ರೆ ನಾಶ ಆಯಿತು, ನಾನು ನಾಳೆಗೆ ಅದು ಚಿಗುರಬೇಕು ಎಂಬ ಉದ್ದೇಶದಿಂದ ಗರಿಯನ್ನೇ ತುಂಡರಿಸ್ತಾ ಇದ್ದೆ. ಅವನು ಬುಡದಿಂದ ನಾಶ ಮಾಡಬೇಕಂತಾದ್ರೆ ಅವನು ಕಾಡಿಗೆ ಬಂದದ್ದಲ್ಲ, ಅವನು ಕಾಡನ್ನು ನಾಶ ಮಾಡಲಿಕ್ಕೆ ಬಂದದ್ದು. ಅದಕ್ಕೂ ಕಾರಣ ಹೇಳಿದಂತೆ ಹಾ ಅದರ ಅಡಿಯಲ್ಲಿ ಒಬ್ಬ ರಾಕ್ಷಸ ಅಡಗಿದ್ದ ಅಂತ. ಹಾ ಹಾಗಾಗಿ ಅವನ ಸಂಹಾರವೂ ಆಯಿತು ಅಂತ. ಈಗ ಸಂಹಾರ ನೀನು ಕೆಲವು ಕತೆ ಹೇಳಿದ್ದಿ. ವಿಶ್ವಾಮಿತ್ರರು, ಯಜ್ಞ ಸಂರಕ್ಷಣೆ, ನನ್ನ ಮುಂದೆ ಆ ಕಥೆಲ್ಲ ಯಾಕೆ? ಸಮುದ್ರ ಮಥನ ಆಗುವಾಗ 33 ಕೋಟಿ ದೇವತೆಗಳು 66 ಕೋಟಿ ರಕ್ಕಸರು, ಅವರಿಂದ ಆಗದ ಕೆಲಸ. ಅವರನ್ನು ಬದಿಗೆ ಸರಿಸಿ ಒಬ್ಬಂಟಿಗನಾಗಿ ಸಮುದ್ರವನ್ನು ಮತಿಸಿದವ ಈ ವಾಲಿ. ಹೌದು. ತ್ರಿಮೂರ್ತಿಗಳಿಗೂ ಹೆದರಿದವನಲ್ಲ. ಎಲ್ಲ ನನ್ನ ಮುಂದೆ ಶರಣು ಬಂದವರು. ಶ್ರೀಹರಿ ಒಬ್ಬ ಬಂದ, ನನ್ನ ಮುಂದೆ ಅವನು ಅಡಿಲಿಲ್ಲ. ಮತ್ತೆ ನಾವೆಲ್ಲ ಮಾತಿಯಲ್ಲಿ ಹಿಂದೆ, ಪರಾಕ್ರಮದಲ್ಲಿ ಮುಂದೆ. ಅವನು ಮಾತಿಯಲ್ಲಿ ಕಟ್ಟಿ ಹಾಕಿ ಏನೋ ಬೇಡಿದ. ಆ ವೈಕುಂಠದಲ್ಲಿರುವವ ಮಾತಿಗೆ ಸೋತದ್ದು ಹೌದು, ಪರಾಕ್ರಮದಲ್ಲಿ ಅಲ್ಲ. ಆದ್ದರಿಂದ ತ್ರಿಮೂರ್ತಿಗಳಿಗೆ ಹೆದರಲಿಲ್ಲ, ದೇವತೆಗಳು ರಕ್ಕಸರಿಗೆ ಹೆದರಲಿಲ್ಲ. ಮತ್ತೆ ರಾಮನ ಗೀಮನು ಯಾರು ಬಂದ್ರೆ ಏನಂತೆ, ಇದೋ ತಡೆಯಬೇಡ ತಡೆಯಬೇಡ. ಪ್ರಭು, ಹಾ ಒಂದು ಮಾತು
ಏನು? ನನ್ನ ಮನದಾಳದ ಮಾತನ್ನು ನಾನು ಭಿನ್ನವಿಸುವುದಕ್ಕಾದ್ರೂ ಅವಕಾಶವಿದೆ. ಖಂಡಿತ ಉಂಟು, ಹೇಳು. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. Visit Renault Mangalore, NH66 Koolur Mangalore. Also available in NH66 Ambagilu Udupi, NH66 Handikau Kumta and Darbe Puttur. For more information and test drive, contact us at 7022002555. In the serene landscape of Deribail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination. It's where your journey truly begins. Kedar, High Living Luxury Homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ. ನಾಳೆ ನೋಡಿಕೊಂಬ ಯುದ್ಧ, ನಾಳೆ ನೋಡಿಕೊಂಬ ಯುದ್ಧ, ವೇಳೆಯಲ್ಲ ಇಲ್ದೇನುದ ಆ ನಾಳೆ ನೋಡಿಕೊಂಬ ಯುದ್ಧ, ವೇಳೆಯಲ್ಲ ಇಂದೆನುತ, ಕಾಲ ಮೇಲೆ ಬಿದ್ದು ತಾರೆ ಹೇಳಿಕೊಂಡಳು, ಕಾಲ ಮೇಲೆ ಬಿದ್ದು ತಾರೆ ಹೇಳಿಕೊಂಡಳು, ನಾಳೆ ನೋಡಿಕೊಂಬ ಯುದ್ಧ, ವೇಳೆಯಲ್ಲ ಇಂದೆನುತಾ, ನೀತಿಯಲ್ಲ ಪೋಪದಿಲ್ದು, ಪ್ರಾಣಕಾಂತ. ಪ್ರಭು, ತಾರಾ, ತ್ರಿಮೂರ್ತಿಗಳು ಬಂದರೂ ನಾನು ಅಂಜುವುದಿಲ್ಲ, ಯುದ್ಧಕ್ಕೆ ಹೋಗುವುದೇ ಅಂತ ತೀರ್ಮಾನವನ್ನು ಕೈಗೊಂಡ ವಿಧದಲ್ಲಿ ಮುನ್ನಕ್ಕೆ ಅಡಿಯನ್ನಿಡುವುದಕ್ಕೆ ತೊಡಗಿದ್ರಿ. ಛಲ ಆಗಿರ್ಬಹುದು ಪ್ರಭು, ಆದರೆ ಈಗ ಸಮಯ ಯಾವುದು ಅಂತ ನಾವು ನೋಡಿಕೊಳ್ಳಬೇಡುವೆ? ರಾತ್ರಿ ಕಾಲ. ಹೌದು, ನಿಶಾಚರರು ಸಂಚರಿಸುವಂತಹ ಈ ಕಾಲದಲ್ಲಿ ನಾನು ಯುದ್ಧ ಮಾಡ್ಲಿಕ್ಕೆ ಹೋಗುತ್ತೇನೆ ಅಂತ ಹೇಳಿದ್ರೆ ಇದು ನೀತಿಯೋ? ಅಲ್ವೋ? ಇದು ನೀತಿ ಅಲ್ಲ ಅಂತ. ಅಂದ್ರೆ ನಾಳೆ ನಾವು ಬೆಳಗಾದ ಬಳಿಕ ಯುದ್ಧವನ್ನು ಮಾಡುವ, ಬೇಡ ಹೋಗುವುದೇ ಬೇಡ ಅಂತ ನಿಮ್ಮ ಛಲವನ್ನು ನಾನು ತಡೆಯುವುದಿಲ್ಲ ಬೇಕಿದ್ರೆ. ಆದರೆ ನಾಳೆಯವರೆಗೆ, ನಾಳೆ ಬೆಳಿಗ್ಗೆ ಆದ ಬಳಿಕ ಯುದ್ಧವನ್ನು ನೀವು ಮಾಡಲಿಕ್ಕೆ ತೊಡಗಿದಿರಿ ಅಂತ ಆದ್ರೆ ಆಗ ಅಲ್ಲಿ ಇರುವವರು ಯಾರು ಏನು ಎಂಬುದು ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದಕ್ಕೆ ಗೋಚರಿಸುವುದಕ್ಕೆ ಸಾಧ್ಯ. ಹಾಗಾಗಿ ಅದಕ್ಕೆ ನಾವು ಸಮಯವನ್ನು ವಿಧಿಸಿದಂತೆಯೂ ಆಗುತ್ತದೆ.
ಅದಲ್ಲದೆ ನಾಳೆ ಎಂಬುದು ನಮ್ಮ ಭವಿಷ್ಯದ ನಿರ್ಧಾರ. ಹಾಗಿರುವಾಗ ನಮ್ಮ ಭವಿಷ್ಯ ಇನ್ನೇನು ಎಂಬುದನ್ನು ನಿರ್ಧರಿಸುವುದಕ್ಕೆ ಕಾಲವು ನಮಗೆ ಒದಗಿ ಬರುತ್ತದೆ. ಹಾಗಾಗಿ ಈಗ ಇದು ನಿಮಗೆ ವೇಳೆ ಎಲ್ಲ ಹೋಗುವುದು. ನಾಳೆ ನಾವು ನೋಡಿಕೊಂಬ ನಾವೇನು ಮಾಡಬೇಕು ಎಂಬುದನ್ನು ಯೋಚನೆ ಮಾಡಿ ತೀರ್ಮಾನವನ್ನು ಕೈಗೊಂಡೆವು ಅಂತಾದ್ರೆ ನಾಳಿನ ಭವಿಷ್ಯ ನಮಗೆ ಉಜ್ವಲವಾಗುವುದಕ್ಕಿದೆ. ಹಾಗಾಗಿ ಇವತ್ತು ಹೋಗುವುದು ಬೇಡ ಪ್ರಭು. ತಾರಾ, ಏನೇ ಹೆದರಿದೇನೆ? ಚಿತ್ತದಲ್ಲಿ ಶಂಕೆ ಬೇಡ. ಪ್ರಭು, ತುಂಬಾ ಹೆದರಿದ ಹಾಗೆ ನೀನು ಮಾತನಾಡುತ್ತಾ ಇದ್ದಿ. ನಿನ್ನ ಮನಸ್ಸಲ್ಲಿ ಶಂಕೆ ಮೂಡಿದೆ, ಯುದ್ಧದಲ್ಲಿ ಏನಾಗುತ್ತದೆ ಅಂತ. ಒಂದು ವಿಚಾರ ಹೇಳುತ್ತೇನೆ. ಏನು? ರಾತ್ರಿ ಕಾಲ ನಿಶಾಚರರು, ರಕ್ಕಸರಿಗೆ ರಾತ್ರಿ ಕಾಲದಲ್ಲಿ ಶಕ್ತಿ ಹೆಚ್ಚಂತೆ. ನನಗೊತ್ತು, ಒಪ್ಪಿಕೊಳ್ಳುತ್ತೇನೆ. ನನ್ನ ತಮ್ಮ ಸುಗ್ರೀವನು ನನಗೊಂದೇ ಹಾಗೆ, ರಾತ್ರಿ ಒಂದೇ ಹಗಲು ಒಂದೇ. ಮತ್ತೆ ನೀನು ಹೇಳಿ ಅಂತ ರಾಮ, ದಶರಥನ ಪುತ್ರ ಅಂತ ರಾಮ, ಸೂರ್ಯವಂಶಜ ರಾಮ, ಅವನಿಗೂ ರಾತ್ರಿ ಒಂದೇ ಹಗಲು ಒಂದೇ. ಇಂದು ರಾತ್ರಿಯಲ್ಲಿ ಶಕ್ತಿ ಹೆಚ್ಚು, ನಾಳೆ ಹಗಲಲ್ಲಿ ಶಕ್ತಿ ಕಡಿಮೆ ಅಂದೇನು ಇಲ್ಲ. ಅದಿಲ್ಲ. ಯಾವಾಗ ನಾವು ವೀರನಾಗಿ ಇರುತ್ತೇವೋ ಕರೆದ ಸಮಯಕ್ಕೆ ಯುದ್ಧಕ್ಕೆ ಹೋಗಬೇಕು. ಆ ಸಮಯದಲ್ಲಿ ಅರಮನೆ ಒಳಗಿದ್ದುಕೊಂಡು ನಾಳೆ ನೋಡಿಕೊಳ್ಳು ಅಂತ ಹೇಳಿದ್ರೆ ಹೇಳಿತದ ಲಕ್ಷಣ ಆಗುತ್ತದೆ. ಆದ್ದರಿಂದ ನೋಡು, ನನ್ನನ್ನು ತಡೆಯಬೇಡುವೆ. ಈ ವಾಲಿಯ ಪರಾಕ್ರಮ ಏನು ಎನ್ನುವುದನ್ನು ಮುಂದಿನ ಕಣದಲ್ಲಿ ನೋಡು. ಮತ್ತೆ ರಾಮ ಇದ್ದಾನೆ ಎಂಬುದಾಗಿ ಚಿಂತಿಸಬೇಡ. ಹುಟ್ಟಿದವ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಇಲ್ಲೇ ಸಾಯ್ಬೇಕೆಂಬುದನ್ನ ಹಣೆಯಲ್ಲಿ ಬರೆದಿದ್ರೆ ಯಾರಿಂದಲೂ ತಪ್ಪಿಸಲು ಆಗುವುದಿಲ್ಲ. ಆದ್ರಿಂದ ಹೇಳುತ್ತಾ ಇದ್ದೇನೆ, ಇದು ಅವನ ಕರೆಗೆ ಹೋಗೊಟ್ಟು ಅರಮನೆಗೆ ಕುಳಿತುಕೊಳ್ಳುವುದಲ್ಲ, ಹೊರಟಿದ್ದೇನೆ. ಪ್ರಭು, ಎಷ್ಟು ಮಾತ್ರಕ್ಕೂ ನೀವು ತಡೆಯುವುದಿಲ್ಲ, ಹೊರಡುವುದೇ ಅಂತಾದ್ರೆ ಒಂದು ಆ ಕಾಂಚನ ಮಾಲೆ ಒಂದು ಉಂಟಲ್ವ, ಅದನ್ನು ನಿಮಗೆ ನಿಮ್ಮ ಕೊರಳಿಗೆ ತೊಡಿಸಿ ಕಳಿಸಿಕೊಡಲೇ? ಆದೀತು, ನಿನ್ನ ಮನಸ್ಸಿನ ಹಾಗೆ ಮಾಡು. ಸಂತುಷ್ಟನಾಗಿದ್ದೇನೆ. ತಾರ, ಒಳಗಿದ್ದುಕೋ. ಇದು ಯುದ್ಧದ ಬಗ್ಗೆ ನಾನು ಯೋಚಿಸ್ತೇನೆ. ತಾರಳನ್ನು ಸಮಾಧಾನ ಪಡಿಸಿದ್ದೇನೆ. ವಿಚಾರ ಅರಿವಿಗೆ ಬಂದಿದೆ, ರಾಮ ಬಂದಿದ್ದಾನೆ ಅಂತ. ಹಾಗಿದ್ದಾಗ ಈ ಕಿಷ್ಕಿಂದೆಗೆ ಬೇಕಾಂತ ವ್ಯವಸ್ಥೆಯನ್ನು ಹೇಗೋ ಎಲ್ಲೆಲ್ಲಿ ಯಾರ್ಯಾರೋ ನೇಮಿಸಬೇಕು ಅದೆಲ್ಲ ನೇಮಿಸಿದ್ದೇನೆ. ಹೊರಭಾಗ ರಕ್ಷಣೆಗೆ ಮಗ ಅಂತ ಅಂಗದಲ್ಲೂ ಹೇಳಿದ್ದೇನೆ. ಇಷ್ಟಾದ ಮೇಲೆ ಯಾಕೆ ವಿಳಂಬ? ನೆಗೆಯುತ್ತೇನೆ ಅಂಗಣಕ್ಕೆ. ಮತ್ತೆನ್ನೊಡನೆ ಯಾಕೆ ಹೇಳುತ್ತಾ ಇದ್ದೇನೆ? ಇಂದಿನ ಹಗಲಿನ ಹೊತ್ತಿನಲ್ಲಿ ನನ್ನ ಕೈಯಿಂದ ಏಟು ತಿಂದು ಹೋದವ. ಆ ನೋವು ಮಾಸಬೇಕಂತಾದ್ರೆ ಕೆಲವು ಸಮಯಗಳೇ ಬೇಕು. ಆದ್ರೆ ಮತ್ತೆ ಕೆಲವೇ ಕ್ಷಣದಲ್ಲಿ ಬರಬೇಕಂತಾದ್ರೆ ಈ ಮತ್ತು ಅಂತ ಹೇಳಿದ್ರೆ ಕೆಲವೊಂದು ವಸ್ತು ಉಂಟು, ನಾವು ತೆಗೆದುಕೊಂಡ್ರೆ ನಮ್ಮ ನೋವೆಲ್ಲ ಕಡಿಮೆ ಆಗುತ್ತದೆ. ಅದಕ್ಕೆ ಮತ್ತು ಅಂತ ಹೆಸರು. ಹಾಗೆ ಮತ್ತು ನೀನು ತೆಗೆದುಕೊಂಡು ಬಂದಿದ್ದೀಯ, ಮತ್ತು ಏರಿಸಿ ಬಂದಿದ್ದೀಯ ಅಲ್ಲ,
ಹೆಂಡತಿಯನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮತ್ತೆ ಮತ್ತೆ ಬಂದಿದ್ದೀಯ. ನೀನು ಮಾಡಿದ ಕೆಲಸ ಎಲ್ಲ ಉಂಟಲ್ಲ, ನಿನ್ನ ರೀತಿಯಲ್ಲಿ ಒಳ್ಳೆದಾಗಿ ಕಾಣಬಹುದು. ಹಗಲು ಏಟು ತಿಂದಿದ್ದೇನೆ, ಪುನರಪ್ಪಿ ಹೋಗಬೇಕು ಅಂತ. ಆದರೆ ನಿನ್ನ ಹೆಂಡತಿಯನ್ನು ಪಡೆದ ಕೋಸುಗ ನೀನು ಮಾಡಿದ ಈ ಕಾರ್ಯ ಎಲ್ಲ ಧೂರ್ತನದ್ದು. ಧೂರ್ತ ನೀನು ಧೂರ್ತನಲ್ಲದೆನ್ನ ಪತ್ತಿಯನ್ನು ನೆರವೇಡಲು ಪತ್ತಿಯನ್ನು ನೆರವೇಡಲು ಮತ್ತಮದದಿಂದ ಕೊಡ ದಿಪ್ಪೆಯ ವಾಲಿ ಏ ವಾಲಿ, ಇಷ್ಟರವರೆಗೆ ಅಣ್ಣ ವಾಲಿ ಅಂತ ಹೇಳ್ತಾ ಇದ್ದವನು. ಇವತ್ತಿನ ವಿಶೇಷವೇ ಅದು. ಎಂತದ್ದು? ಬೆಳಗ್ಗೆ ಪೆಟ್ಟು ತಿಂದು ಮತ್ತೆ ಮತ್ತೆ ಬಂದಿದ್ದೇನೆ ಅಂತ ಹೇಳ್ತಾ ಇದ್ಯಲ್ಲ. ಇಷ್ಟರವರೆಗೆ ಅಣ್ಣ ಇದ್ದದ್ದು, ಈಗ ಅಣ್ಣ ಮರೆತು ಹೋಯ್ತು. ಇಲ್ಲಪ್ಪ, ಸುಗ್ರೀವನಿಗೆ ಬಲ ಇತ್ತು, ಈ ಸಲ ಬೆಂಬಲ ಉಂಟು. ಓಹೋ, ಈಗ ಬಲ ಇಲ್ಲ. ಬಲವು ಇದ್ದ ಕಾರಣವೇ ಬೆಂಬಲ. ಹಾಗಾದ ಕಾರಣ ಮತ್ತೆ ಎದ್ದು ಬಂದಿದ್ದೇನೆ. ಮತ್ತೆ ಮತ್ತು ಅಂತ ಹೇಳಿದೆಯಲ್ಲ, ಮತ್ತು ನಿನಗೆ ಒಂದು ಹೆಂಡತಿ ಇದ್ದರೂ ಕೂಡ ಅದು ಸಾಕಾಗುವುದಿಲ್ಲ ಎನ್ನುವ ಮತ್ತು ನನ್ನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಿ ಅಲ್ಲಲ್ಲ. ಮತ್ತು ಇರುವುದು ನಿನಗೆ ಅಲ್ಲಲ್ಲ. ಮತ್ತೆ ನಾನು ಮೊದಲು ಕಂಡ ದೃಶ್ಯ ಸಿಂಹಾಸನದಲ್ಲಿ, ನೀನು ನಿನ್ನ ಎಡಬಲದಲ್ಲಿ ನಿನ್ನ ಹೆಂಡತಿ, ನನ್ನ ಹೆಂಡತಿ. ನಿನಗೆ ಒಂದು ಸಾಕಾಗ್ಲಿಲ್ವೇನೋ? ಅಲ್ಲ, ಹಾಗಾದ್ರೆ ಆ ದೃಶ್ಯ ನೋಡಿದ ಮೇಲೆ ನನಗೆ ನೆತ್ತಿಗೆ ಏರಿದ್ದು ಅಷ್ಟರವರೆಗೆ. ಅದೇ ಮತ್ತು ಅಷ್ಟರವರೆಗೆ ನಿನಗೆ ಯೋಗ್ಯ ರೀತಿಯಲ್ಲಿ ಹೆಣ್ಣನ್ನು ನೋಡಿ ಮದುವೆ ಮಾಡಿಸಿ ನಿಮ್ಮ ದಾಂಪತ್ಯ ಜೀವನವನ್ನು ದೂರದಿಂದ ನೋಡುತ್ತಾ ಇದ್ದೆ. ಆದ್ರೆ ನೀನು ಮಾಡಿದ ಮೋಸ ಉಂಟಲ್ಲ, ಧೂರ್ತತನ, ಆ ಸೇಡು ಎಂಬ ರೀತಿಯಲ್ಲಿ ಇಲ್ಲಿವರೆಗೆ ತಲುಪಿದೆ. ಯೋಚನೆ ಮಾಡು. ಏ ವಾಲಿ, ಯಾವತ್ತಿನ ಹಾಗೆ ಇವತ್ತಲ್ಲ. ಇಷ್ಟರವರೆಗೂ ನಾನು ಕೇಳಿದ್ದು ಒಂದೇ, ನನ್ನ ಹೆಂಡತಿಯನ್ನು ಬಿಟ್ಟುಕೊಡು ಎಂಬುದಾಗಿ. ಬೇರೆ ಏನನ್ನು ನಾನು ಕೇಳಲಿಲ್ಲ. ಧೂರ್ತ ಅಂತ ಹೇಳಿದಿ, ಧೂರ್ತ ನೀನು. ಯಾವತ್ತಿನ ಹಾಗೆ ಕಾಲ ಒಂದೇ ರೀತಿ ಇರುವುದಿಲ್ಲ. ಬ್ರಹ್ಮಲಿಖಿತವೇ ಬೇರೆ ಬೇರೆ ಆಗಿರುತ್ತದೆ. ಅವನು ಬರೆದದ್ದನ್ನು ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಈಗಲೂ ಕೂಡ ನಾನು ಕೇಳುವುದು ಒಂದೇ, ನನ್ನ ಮಡದಿಯನ್ನು ಬಿಟ್ಟುಕೊಡು. ಅಲ್ಲ ಅಂತ ಇದ್ರೆ ನಿನ್ನ ರಕ್ತದಲ್ಲಿರುವ ಹೆಪ್ಪನ್ನು ಇವತ್ತು ನಾನು ತೆಗೆದು ನನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ಯಾರು ಬರ್ತಾರೆ ಅಂತ ನಾನು ನೋಡ್ತೇನೆ. ಸುಗ್ರೀವ, ನಿನಗೆ ಏನು ಬೇಕಾದ್ರೂ ಕೊಟ್ಟೇನು. ಯಾಕೆ ನೀನು ದೂರ ಇದ್ದಿ, ಹೆಂಡತಿ ಒಂದನ್ನು ಬಿಟ್ಟು ಅದೊಂದನ್ನು ಕೊಡ್ಲಿಕ್ಕೆ ಆಗುವುದೇ ಇಲ್ಲ. ನಾನು ಬೇರೆನನ್ನು ಕೇಳದೆ ಅದೊಂದನ್ನೇ ಕೇಳುವುದು. ಕೊಡುವುದಿಲ್ಲ, ಕೊಡದಿದ್ರೆ ನಾನು ಬಿಡುವುದಿಲ್ಲ. ನೋಡುವ ಅಂತ್ಯಕಾಲ ಶರಣ ನಿಂಗೆ ಬಂದೆನ್ನುತ್ತ ತಿಳಿದು ರಾಮ. ಸುಗ್ರೀವನಿಗೂ ಮನಸ್ಸಲ್ಲಿ ಆಗಿದೆ, ಈವಾಗ ವಾಲಿ ಅಂತ್ಯ ಆಗುತ್ತದೆ ಅಂತ. ಅವನಿಗೆ ಗೊತ್ತುಂಟು ಹಿಂದೆ ರಾಮ ಇದ್ದಾನೆ ಅಂತ. ಹೌದು. ಉಳಿದವರು ಯಾರು ಯುದ್ಧದಲ್ಲಿ ಮಗ್ನರಾಗ್ಲಿಲ್ಲ. ವಾಲಿ ಸಾಯಿಲಿ ಅಂತ ಬಾಣ ಪ್ರಯೋಗಿಸಿದ್ದಲ್ಲ, ಈಗ ನೀನು ಸಾಯ್ಲಿಲ್ಲ ತಾನೆ? ಇಷ್ಟೆಲ್ಲ ಪ್ರಶ್ನೆಯನ್ನ ಕೇಳುವುದಕ್ಕೆ ತೊಡಗಿದ್ದಿ. ಅಲ್ಲ, ನೀನು ಪ್ರಯೋಗಿಸಿದ್ದಿ, ನಾನು ವಾಮಹಸ್ತಲ್ಲಿ ಹಿಡಿದದ್ದು. ಕೈ ಬಿಟ್ಟರೆ ಮುಂದೆ ಹೋಗುತ್ತದ ಅಂತ. ಮುಂದೆ ಅದೇ ಇರುವುದಲ್ಲಿ ಮುಂದೆ ಬದುಕಬೇಕೆಂಬಾಸೆ ಉಂಟೆ. ಎಳವೆಯಲ್ಲಿ ನಾವು ಕೇಳಿಕೊಂಡುದು ಹೇಗೆ ಅಂತ ಕೇಳಿದ್ರೆ, ಅಣ್ಣ ತಮ್ಮಂದಿರು ಹೇಗಿರಬೇಕು ಅಂತ ಕೇಳಿದ್ರೆ ವಾಲಿ ಸುಗ್ರೀವರ ಹಾಗಿರಬೇಕು ಅಂತ. ಬಾಣವನ್ನು ವಾಮಹಸ್ತಲ್ಲಿ ಹಿಡಿದವ ನಾನು, ಸರಿ ಅಲ್ವಾ? ನೀನು ಹೇಳಿದೆ ಹಿಂದಕ್ಕೆ ಕರೀಬೇಕಾ ಅಂತ. ದೇವ್ರೆ, ನಿನ್ನ ಕರುಣೆ ಇದ್ದ ಮೇಲೆ, ನಿನ್ನ ಅನುಗ್ರಹ ಇದ್ದ ಮೇಲೆ ಬಾಣ ಹಿಂದಕ್ಕೆ ಕರೆಯುವುದಲ್ಲ, ಮತ್ತೆ ಅದನ್ನು ಮುಂದಕ್ಕೆ ಹೋಗುವಂತೆ ಮಾಡಿ ನನಗೆ ಬೇಕಂತ ಮೋಕ್ಷ ಪದವಿಯನ್ನು ರಾಮ ನೀನು ಕೊಡಬೇಕು. ರಾಮ ನೀನು ಕೊಡಬೇಕು. ಯಾವ ಮೋಕ್ಷ ಪದವಿಯನ್ನ ನೀ ಬಯಸಿದ್ದೀಯೋ ಅದನ್ನ ನಿನಗೆ ಅನುಗ್ರಹಿಸಿದ್ದೇನೆ. ರಾಮ 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 ರಾಮ. Be Devdas Ganpati Pai Enterprises. All kinds of quality and attractive material available at one place.
biggest showroom in Mangalore city, admired by public at large. The showroom of your choice, B. Devdas Ganpati Pai Enterprises, near New Chitra Talkies, Mangalore. Visit Renault Mangalore, NH66 Koolur, Mangalore. Also available in NH66 Ambagilu, Udupi, NH66 Handikau, Kumta and Darbe, Puttur. For more information and test drive, contact us at 7022002555. In the serene landscape of Deripail Airport Road, Mangalore, a new chapter of high living awaits. Discover customizable 3 BHK duplex apartments by Mukund Realty. With construction progressing, your dream living is nearing completion and 6 months closer to reality. Because a home isn't just a destination, it's where your journey truly begins. Kedar, high living luxury homes by Mukund Realty. ನಿಮ್ಮ ಕನಸಿನ ಮನೆಯನ್ನ ನಿಮ್ಮದಾಗಿಸಿಕೊಳ್ಳಿ. ಆಕರ್ಷಕ ಮತ್ತು ವಿವಿಧ ವಿನ್ಯಾಸದ ಫರ್ನಿಚರ್ಸ್ಗಳು, ಮನಮೋಹಕ ಇಂಟೀರಿಯರ್ಸ್ಗಳು ಒಂದೇ ಸೂರಿನಡಿ. ಹೊಸತನದ ಚೇರ್ಸ್ಗಳು, ಶೈಲಿ ಮತ್ತು ಶ್ರೇಷ್ಠತೆಯ ಸಮ್ಮಿಲನ. ಸುಧಾ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್, ಉಡುಪಿ, ಮಂಗಳೂರು, ಮಣಿಪಾಲ್, ಕುಂದಾಪುರ.